ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ರೆಸಿಪಿ ಆಲೂ ಟಿಕ್ಕಿ. ಇದನ್ನ ಕೇವಲ 10 ನಿಮಿಷಗಳಲ್ಲೇ ಮನೆಯಲ್ಲೇ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ಬರೋಣ. ಸಂಜೆ ಟೈಮು ಟೀ ಜೊತೆಗೆ ಒಂದು ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಚಿಕ್ಕ ಮಕ್ಕಳು ಅಂತೂ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಾನಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರ್ಸೋಣ. ಮೊದಲಿಗೆ ಇಲ್ಲಿ ನಾನು 3 ಆಲೂಗೆಡ್ಡೆನ ಬಾಯ್ಲ್ ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನ ನಾನು ತುರ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ತುರ್ಕೊಳಕ್ಕೆ ನಾನು ಹೆಚ್ಚಾಗಿ ಪ್ರಿಫರ್ ಮಾಡ್ತೀನಿ. ನಾವು ಸ್ಮ್ಯಾಶ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ಗಂಟಿರುತ್ತೆ. ಅದರಿಂದ ಈ ರೀತಿ ತುರ್ಕೊಂಡ್ರೆ ಯಾವುದೇ ಗಂಟಿಲ್ಲದೆ ಚೆನ್ನಾಗಿ ಇದು ಬರುತ್ತೆ. ಆಲೂ ಟಿಕ್ಕಿಗೂ ಸಹ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ನಾನು ಇದು 3 ಆಲೂಗೆಡ್ಡೆಯನ್ನು ಸಹ ಈ ರೀತಿಯಾಗಿ ತುರ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಯಾವುದೇ ಗಂಟು ಅನ್ನೋದು ಇದರಲ್ಲಿ ಇಲ್ಲ, ಎಷ್ಟು ಚೆನ್ನಾಗಿ ಇದು ಇದೆ ಅಂತ. ಈಗ ಇದಕ್ಕೆ ನಾನು ಬೇಕಾಗಿರುವಂತ ಸ್ಪೈಸಸ್ಗಳನ್ನ ಆಡ್ ಮಾಡ್ಕೊಂತ ಹೋಗ್ತೀನಿ. ಮೊದಲಿಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದಾದ ನಂತರ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವು ಸ್ಪೈಸಿ ಹೆಚ್ಚಾಗಿ ಬಳಸೋರಾದ್ರೆ 1 ಸ್ಪೂನ್ ಅಷ್ಟು ನೀವು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಬಹುದು. ಇದಾದ ನಂತರ ನಾನು 1/2 ಸ್ಪೂನು ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ. 1 ಸ್ಪೂನು ಮತ್ತೆ ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ. ಮತ್ತೆ 1/2 ಸ್ಪೂನು ಜೀರಾ ಪೌಡರ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ನಾನು ಕೊನೆಯಲ್ಲಿ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ 1 ಸ್ಪೂನು ಅಥವಾ 1/2 ಸ್ಪೂನು ರೆಡ್ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ಬಹುದು, ಸ್ಪೈಸಸ್ಗೆ ಹೆಚ್ಚಿನಾಗಿ ಪ್ರಿಫರ್ ಮಾಡೋರಾದ್ರೆ. ಈಗ ಇವೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಈ ಹಾಕೊಂಡಿರೋಂಥ ಸ್ಪೈಸಸ್ ಕೂಡ ಆಲೂಗಡ್ಡೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆ ರೀತಿಯಾಗಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮತ್ತೆ ಇದಕ್ಕೆ ನೀರು ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ಆಲೂಗೆಡ್ಡೆ ಬಾಯ್ಲ್ ಆಗಿರುವಂಥದ್ದು, ಇದರಲ್ಲಿ ನೀರಿನ ಅಂಶ ಇರುತ್ತೆ. ನಾವು ಹೀಗೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ನಮಗೆ ಆಲೂ ಟಿಕ್ಕಿಗೆ ಬೇಕಾಗಿರುವಂತ ಮಿಕ್ಸರ್ ರೆಡಿ ಆಗಿದೆ. ಈಗ ನಾವು ಇದರಿಂದ ಆಲೂ ಟಿಕ್ಕಿಗಳನ್ನ ಮಾಡ್ಕೊಂತ ಹೋಗೋಣ. ಈಗ ಮೊದಲಿಗೆ ನಾನು ಈ ರೀತಿ ಒಂದೊಂದೇ ಬಾಲ್ಗಳಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನ ಈ ರೀತಿ ಪ್ರೆಸ್ ಮಾಡ್ಕೊಂಡು ಎಡ್ಜಸ್ ನ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಒಂದೇ ಸಮನಾಗಿ ಬರ್ಬೇಕು, ಸ್ಮೂತ್ ಆಗಿ ಬರ್ಬೇಕು. ಅದಕ್ಕೋಸ್ಕರ ಎಡ್ಜಸ್ ನ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿ ಮಾಡಿ ಇಟ್ಕೊಳ್ಬೇಕು. ನೋಡಿದ್ರಲ್ಲ, ಈ ರೀತಿ ಎಡ್ಜಸ್ ನ ರೋಲ್ ಮಾಡ್ಕೊಳ್ತೀನಿ. ಈಗ ನಮಗೆ ಬೇಕಾಗಿರುವಂತಹ ಟಿಕ್ಕಿಗಳು ರೆಡಿ ಆಗಿದೆ. ಈಗ ನಾನು ಇದಕ್ಕೆ ಕೋಟಿಂಗಿಗೆ ಕಾರ್ನ್ ಫ್ಲೋರ್ ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಕಾರ್ನ್ ಫ್ಲೋರ್ ನ ಯೂಸ್ ಮಾಡೋದ್ರಿಂದ ಇದು ಕ್ರಿಸ್ಪಿ ಆಗಿ ಬರುತ್ತೆ. ಮೇಲಿನಿಂದ ಕ್ರಿಸ್ಪಿಯಾಗಿ, ಒಳಗಿನಿಂದ ಸ್ಮೂತ್ ಆಗಿ ಈ ಆಲೂ ಟಿಕ್ಕಿ ಅನ್ನೋದು ಬರುತ್ತೆ. ಅದರಿಂದ ನಾನು ಈ ಕಾರ್ನ್ ಫ್ಲೋರ್ ನ ಯೂಸ್ ಮಾಡ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ನ ಎಲ್ಲಾ ಸೈಡ್ ಅಲ್ಲೂ ಸಹ ಚೆನ್ನಾಗಿ ನಾವು ಕೋಟಿಂಗ್ ಮಾಡ್ಬೇಕು. ಅಂದ್ರೆ ಇದು ಕ್ರಿಸ್ಪಿಯಾಗಿ ಬರ್ಬೇಕಲ್ಲ, ಆ ಕಾರಣದಿಂದಾಗಿ ನಾವು ಎಲ್ಲಾ ಸೈಡ್ ಅಲ್ಲೂ ಸಹ ಚೆನ್ನಾಗಿ ನಾವು ಇದನ್ನ ಕೋಟಿಂಗ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲ ಸೈಡ್ ಇಂದನೂ ಸಹ ಕಾರ್ನ್ ಫ್ಲೋರ್ ನ ಚೆನ್ನಾಗಿ ಕೋಟಿಂಗ್ ಮಾಡ್ಬೋದು. ನೀವು ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೆ ಅದ್ರ ಬದಲು ರೈಸ್ ಫ್ಲೋರ್ನು ಸಹ ನೀವು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನಾನು ಕವರ್ ಮಾಡೋದನ್ನೆಲ್ಲ ಕೋಟಿಂಗ್ ಮಾಡ್ಕೊಳ್ತೇನೆ. ಈಗ ಇದು ರೆಡಿ ಆಗಿದೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಹಚ್ಕೊಂಡು ಅದಕ್ಕೆ ನನಗೆ ಬೇಕಾಗಿರುವಂತ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಈ ಆಲೂ ಟಿಕ್ಕಿನ ಶಾಲೋ ಫ್ರೈ ಆದ್ರೂ ಮಾಡ್ಕೊಳ್ಬಹುದು ಅಥವಾ ಡೀಪ್ ಫ್ರೈ ಆದ್ರೂ ಸಹ ನೀವು ಮಾಡ್ಕೊಳ್ಬಹುದು. ಈಗ ನಾನು ಎಣ್ಣೆ ಹಾಕೊಂಡಿನಲ್ಲ, ಈ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಈಗ ನಾನು ಫ್ಲೇಮ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದೊಂದೇ ಟಿಕ್ಕಿಗಳನ್ನ ಇದರಲ್ಲಿ ಹಾಕೊಳ್ತೀನಿ. ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ಸಹ ಇದನ್ನ ನಾವು ಫ್ರೈ ಮಾಡಬೇಕು. ಇದೆಲ್ಲ ಹಾಕೊಂಡ ನಂತರ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ, ನೋಡಿದ್ರಲ್ವಾ, 2 ಸೈಡ್ ಇಂದನೂ ಸಹ
ಗೋಲ್ಡನ್ ಬ್ರೌನ್ ಬಂದಿದೆ. ಎಷ್ಟು ಚೆನ್ನಾಗಿ ಈ ಆಲೂ ಟಿಕ್ಕಿ ಅನ್ನೋದು ರೆಡಿ ಆಗಿದೆ. ಈಗ ಇದನ್ನ ನಾನು ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಇದನ್ನ ನೀವು ಬೇಕಂದ್ರೆ ಟೊಮೆಟೊ ಸಾಸ್ ಜೊತೆಗೋ ಅಥವಾ ಗ್ರೀನ್ ಚಟ್ನಿ ಜೊತೆಗೋ ನೀವು ಇದನ್ನ ತಿನ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡೋಕೆ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಬಹುದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನ ತರಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ನೀವು ಬೆಂಬಲಿಸಬಹುದು, ಅದ್ರ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.